ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಜ್ಞಾನ ಕೊಟ್ಟು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ದೇವರಲ್ಲಿ ನೆಲೆಗೊಳ್ಳುವುದು, ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು, ಇದರ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಅದಕ್ಕೆ ಸಂಬಂಧಪಟ್ಟು ನಾವು 91ನೇ ಕೀರ್ತನೆ, ಯಾಕೆಂದರೆ ಅಲ್ಲಿ ಪ್ರಾರಂಭದಲ್ಲಿ ನೋಡಿದರೆ ಯಾರು ದೇವರಲ್ಲಿ ನೆಲೆಗೊಂಡಿದ್ದಾರೆ ಅವರಿಗೆ ದೇವರ ಯಾವ ರೀತಿಯಾಗಿ ಕಾಪಾಡ್ತಾರೆ ಎಂದು ನಾವು ಆ ಸಂಬಂಧವಾಗಿ ದೇವರಲ್ಲಿ ನೆಲೆಗೊಳ್ಳುವ ವಿಷಯದ ಸಂಬಂಧವಾಗಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ನಾವು 6 ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಇವತ್ತು ಅದನ್ನು ಮುಂದುವರಿದು 7ನೇ ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆ ಅಷ್ಟೇ. ಇಲ್ಲಿ ಒಂದು ಬಹಳ ಅದ್ಭುತವಾದ ವಾಗ್ದಾನ ನಮಗೆ ದೇವರು ಕೊಡುತ್ತಾರೆ. ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾಪಾಡುತ್ತಾರೆ. ನಮ್ಮ ಪಕ್ಕದಲ್ಲಿ ಎಂಥ ಅನಾಹುತಗಳು ನಡೆದು ಹೋದರೂ ಕೂಡ, ಎಂಥ ಭಯಂಕರವಾದ ಸಂಗತಿಗಳು ನಡೆದರೂ ಕೂಡ, ನಾವು ಒಂದು ವೇಳೆ ದೇವರಲ್ಲಿ ನೆಲೆಗೊಂಡಿದ್ದರೆ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ, ನಾವು ದೇವರಿಗೆ ಆ ವಾಕ್ಯಗಳನ್ನು ಧ್ಯಾನಿಸಿ ದೇವರು ನಮಗೆ ನೀಡುವ ಮಾರ್ಗದರ್ಶನ ಪ್ರಕಾರ ನಡೆಯುವವರಾದರೆ ನಾವು ಯಾವ ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಂಥ ಭಯಂಕರ ಸಂಗತಿಗಳು ನಮ್ಮ ಸುತ್ತಮುತ್ತಲು, ದೂರ ಬಿಡಿ, ನಮ್ಮ ಸುತ್ತಮುತ್ತಲು ನಡೆದರೂ ಕೂಡ ನಮಗೆ ಏನೂ ಆಗುವುದಿಲ್ಲವೆಂದು ದೇವರ ವಾಕ್ಯವು ಒಂದು ಅದ್ಭುತವಾದ ಭರವಸೆ ನಮಗೆ ನೀಡುತ್ತದೆ. ನಾವು ಈ ವಾಕ್ಯಗಳಿಂದ ನಮ್ಮ ನಂಬಿಕೆಯಲ್ಲಿ ನಾವು ದೃಢಪಡಿಸುವುದು ಭಾಳ ಅಗತ್ಯ. ನೋಡಿ, ಈಗ ಇಲ್ಲಿ ಯಾಕೆ 1000 ಜನರು ಮತ್ತು 10,000 ಜನರು ಸತ್ತು ಬಿದ್ದರು ಅಂತ ಪ್ರಸ್ತಾಪಿಸಲಾಗಿದೆ. ನಾನು ಹೇಳುವ ಪ್ರಕಾರ, ನನ್ನ ಆಲೋಚನೆ ಪ್ರಕಾರ, ಯಾಕೆಂದರೆ ಈ ಕೀರ್ತನೆಗಳನ್ನು ಆಗಿನ ಪರಿಸ್ಥಿತಿಯಲ್ಲಿ, ಹಳೆಯ ಕಾಲದಲ್ಲಿ ಇಸ್ರೇಲರ ಪರಿಸ್ಥಿತಿಯಲ್ಲಿ ಕೆಲವು ಮಾರಕ ರೋಗಗಳು, ಸಾಂಕ್ರಾಮಿಕ ರೋಗಗಳು ಸಂಭವಿಸುತ್ತಿದ್ದವು. ಆಗ ನಾವು ಕೂಡ ಅದನ್ನು ಕೇಳಿದ್ದೇವೆ. ಯಾವುದು, ಕೆಲವು ಬಹಳ ಸಾಂಕ್ರಾಮಿಕ ರೋಗಗಳು ಬಂದಾಗ ಇಡೀ ಊರು ಖಾಲಿಯಾದದ್ದು, ಸತ್ತೋದದ್ದು ನಾವು ಇತಿಹಾಸದಿಂದ ತಿಳಿದುಕೊಳ್ಳುತ್ತೇವೆ. ಈ ಯಾಕೆಂದರೆ ಆಗ ವಿಜ್ಞಾನ ಅಷ್ಟೊಂದು ಬೆಳೆದಿರಲಿಲ್ಲ. ಈ ಸಾಂಕ್ರಾಮಿಕ ವೈರಸ್ ರೋಗಗಳಿಗೆ ಸಂಬಂಧಪಟ್ಟು ಯಾವ ಮದ್ದುಗಳು ಇರಲಿಲ್ಲ, ವ್ಯಾಕ್ಸಿನ್ ಅಥವಾ ಚುಚ್ಚುಮದ್ದುಗಳು ಇರಲಿಲ್ಲ. ಆದ್ದರಿಂದ ಆವಾಗೆಲ್ಲ ಸಾವಿರಗಟ್ಟಲೆ ಜನ ಸಾಯುವುದು ಪರಿಸ್ಥಿತಿಗಳು ಇದ್ದವು. ಈಗ ಅಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ದೇವರು ತನ್ನ ಮಕ್ಕಳನ್ನು, ದೇವರಲ್ಲಿ ನೆಲೆಗೊಂಡಿದ್ದವರನ್ನು, ದೇವರ ವಾಕ್ಯದಲ್ಲಿ ಇದ್ದವರನ್ನು ದೇವರು ಕಾಪಾಡುತ್ತಾರೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನೋಡ್ಬೋದು. ನಾವು ಒಂದು ಬಹಳ ಅದ್ಭುತವಾಗಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೋಡಿ, ದಾನಿಯೇಲ, ಶದ್ರಕ್, ಮೆಷೆಕ್, ಅಬೇದ್ನೆಗೋ ಅವರನ್ನು ಬೆಂಕಿಯಲ್ಲಿ ಹಾಕಿದಾಗ ಕೂಡ ಅವರಿಗೆ ಆ ಬೆಂಕಿ ಏನು ಕೇಡು ಮಾಡಲಿಲ್ಲ. ಯಾಕೆ?
ಯಾಕೆಂದರೆ ಅವರು ದೇವ ಭಯದಲ್ಲಿ ಇದ್ದ ಜನರು. ದಾನಿಯೇಲನು ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ದಾನಿಯೇಲನ ಇಡೀ ಚರಿತ್ರೆ ನಾವು ನೋಡಿದರೆ ದೇವರು ಅವನನ್ನು ಅದ್ಭುತ ರೀತಿಯಲ್ಲಿ ಕಾಪಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಕೊನೆಯ ದಿವಸಗಳಲ್ಲಿ ನಡೆಯುವ ಎಲ್ಲ ಸಂಗತಿಗಳನ್ನು ದೇವರು ಅವನಿಗೆ ಕನಸಿನ ಮೂಲಕ ತಿಳಿಸಿದ್ದಾರೆ. ಈಗ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ಅವನನ್ನು ಕಾಪಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ನಾವು ಒಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿ 3ನೇ ಜ್ಞಾನೋಕ್ತಿ 25 ಮತ್ತು 26 ವಾಕ್ಯ ನಾವು ನೋಡೋಣ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವವನು. ನೋಡಿ, ಇಲ್ಲಿ ಏನು ಹೇಳ್ತದೆ? ಪಕ್ಕನೆ ಬರುವ ಅಪಾಯಕ್ಕಾಗಿ. ಎಂಥ ಅಪಾಯಗಳು ಸಂಭವಿಸ್ಬೋದು. ಇವತ್ತು ಅನೇಕ ಎಷ್ಟು ವೈಜ್ಞಾನಿಕವಾಗಿ ಮುಂದುವರಿದರೂ ಕೂಡ ನಾವು ಇವತ್ತು ನಮ್ಮ ಸುತ್ತಮುತ್ತಲು ಎಷ್ಟು ಅಪಾಯಕಾರಿ ಪರಿಸ್ಥಿತಿಗಳನ್ನು ನೋಡ್ತೇವೆ. ಈಗ ಎಂಥ ಯುವಕರು ಇವತ್ತು ಹೃದಯ ರೋಗದಿಂದ ಸಾಯ್ತಾ ಇದ್ದಾರೆ. ಆರಾಮಾಗಿರ್ತಿದ್ರು, ಆಚೀಚೆ ನಲಿದಾಡ್ತಿದ್ರು, ಪಕ್ಕನೆ ಅಪಾಯಕ್ಕೆ ಒಳಗಾಗಿ ಸತ್ತು ಹೋಗಿದ್ದಾರೆ. ಆದರೆ ಇಂಥ ಯಾವುದೇ ಪರಿಸ್ಥಿತಿಗಳು ಇದ್ದರೂ ಕೂಡ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ದೇವರು ನಮ್ಮನ್ನು ಕಾಪಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟು ನೋಡಿ, ಕೊರೋನಾ ಸಮಯದಲ್ಲಿ ಕೂಡ ನಾವು ಅದ್ಭುತ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ನಮಗೆ ಹೆಚ್ಚಿನ ಭಯ ಇರಲಿಲ್ಲ. ಯಾಕೆ? ನಮ್ಮ ಭರವಸೆ ದೇವರ ಮೇಲೆ ಆಗಿತ್ತು. ದೇವರ ಈ ವಾಕ್ಯಗಳು 91ನೇ ಕೀರ್ತನೆ ವಾಕ್ಯಗಳಲ್ಲಿ ನಾವು ಗಟ್ಟಿಯಾಗಿ ನೆಲೆಗೊಂಡಿದ್ದೆವು. ಆದ್ದರಿಂದ ದೇವರ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿದೆವು. ಅಷ್ಟು ಮಾತ್ರ ಅಲ್ಲ, ನಾವು ಅದನ್ನು ಅನುಭವಿಸಿದ್ದೆವು. ಎಂಥ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಆದ್ದರಿಂದ ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರ ಸಲ್ಲಿಸಿದರೂ ಕೂಡ ಸಾಧ್ಯವಾಗುವುದಿಲ್ಲ. ನೋಡಿ, ಇಲ್ಲಿ ಪುನಃ ಅದನ್ನು ನಾವು ನೋಡೋಣ. ಪಕ್ಕನೆ ಬರುವ ಅಪಾಯಕ್ಕಾಗಿ ನಾವು ಎದುರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಆಕಸ್ಮಿಕ ಅಪಾಯ ನಮಗೆ ಎದುರಾಗಬಹುದು. ಆದರೂ ಕೂಡ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಬರೀ ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ತಿರುಗಿಯ ಆ ಭಯ ಇಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟವರು, ದೇವರಲ್ಲಿ ನೆಲೆಗೊಂಡಿದ್ದವರು, ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದವರು. ಆದ್ದರಿಂದ ನಮಗೆ ಈ ಭಯವಿಲ್ಲ. ಈಗ ದುಷ್ಟರಿಗೆ ಸಂಭವಿಸುವ ನಾಶಕ್ಕಾಗಲಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಅಲ್ಲಿ ಕೀರ್ತನೆಯಲ್ಲಿ ಕೂಡ ಏನು ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯಾವ ರೀತಿಯಾಗಿ ದುಷ್ಟರು ನಾಶ ಆಗ್ತಾರೆ ಎಂಬ ವಿಷಯಕ್ಕೆ ಸಾಕ್ಷಿ ಆಗುವಷ್ಟೇ ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ನೋಡಿ, ನಮ್ಮ ಸುತ್ತಮುತ್ತಲು ಎಂಥ ಒಂದು ಪರಿಸ್ಥಿತಿಗಳು ನಡೆದುಕೊಂಡ ಕೂಡ ಈಗ ನಾವು ಅವರು ಸತ್ತೋದವರು ಎಲ್ಲರೂ ದುಷ್ಟರೇ ಅಂತ ನಮಗೆ ನ್ಯಾಯ ತೀರ್ಪು ಬೇಡ. ಅದು ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಏನು ತಿಳ್ಕೊಳ್ಳೋಣ? ನಾವು ದೇವರಲ್ಲಿ ಭಯಭಕ್ತಿ ಇಟ್ಟವರು, ನಾವು ದೇವರಲ್ಲಿ ನಂಬಿಕೆ ಇಟ್ಟವರು, ನಾವು ದೇವರಲ್ಲಿ ನೆಲೆಗೊಂಡವರು, ದೇವರು ನಮ್ಮನ್ನು ಕಾಪಾಡಿದ್ದಾರೆ ಅಂತ ಹೇಳುವ ಒಂದೇ ಸಂಗತಿ ಸಾಕು ನಮಗೆ. ಆದರೆ ದೇವರ ವಾಕ್ಯ ಇಲ್ಲಿ ಬರೆದಿದೆ, ದೇವರು ದುಷ್ಟರಿಗೆ ಪ್ರತಿದಂಡನೆ ಉಂಟು ಎಂಬುದಕ್ಕೆ ಸಾಕ್ಷಿಯಾಗಿಯಷ್ಟೇ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಒಂದು ದೇವರು ಮಾಡುವ ಕಾರ್ಯಗಳನ್ನು ನಾವು ನೋಡುವವರಾಗಿದ್ದೆವು. ಈಗ ನಾವು ಹೊಸ ಒಡಂಬಡಿಕೆ ಒಂದು ವಾಕ್ಯ ನೋಡೋಣ. ಮತ್ತಾಯನ ಸುವಾರ್ತೆಗೆ ಹೋಗೋಣ. 10ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ ನೋಡಿ. ನಿಮ್ಮ
ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನೋಡಿ, ಬೇಕಾದರೆ ಅಲ್ಲಿ ಇನ್ನೆರಡು ವಾಕ್ಯಗಳನ್ನು ನೋಡಿ. ಅಲ್ಲಿ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕಕ್ಕೆ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ. ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನೋಡಿ, ಇಲ್ಲಿ ಯೇಸು ಮನುಷ್ಯರು ಚಿಂತೆ ಮಾಡುವ ವಿಷಯದಲ್ಲಿ ಮಾತಾಡುವಾಗ ಇಲ್ಲಿ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡ್ರಿ. ಯಾಕೆ? ದೇವರು ನಮ್ಮ ಒಂದೊಂದು ತಲೆ ಕೂದಲು ಕೂಡ ಲೆಕ್ಕದಲ್ಲಿ ಇದ್ದಾರೆ. ದೇವರ ಇಚ್ಛೆ ಇಲ್ಲದೆ ಯಾವ ಸಂಗತಿಗಳು ನಡೆಯುವುದಿಲ್ಲ ಅಂತ ಹೇಳಿ. ಆದ್ದರಿಂದ ನಮ್ಮನ್ನು ಕಾಪಾಡುವ ಆತನು ದೇವರಾಗಿದ್ದಾನೆ. ಅದರಿಂದ ಎಂಥ ಸಂಗತಿಗಳು ನಡೆದರೂ ಕೂಡ ನಾವು ಯಾವತ್ತೂ ಭಯಪಡುವ ಅಗತ್ಯ ಇಲ್ಲ. ಯಾಕೆ? ಗುಬ್ಬಿಗಳು ಪಕ್ಷಿಗಳು ಕೂಡ ಸಾಯುವುದು ಅಥವಾ ಏನಾದರೂ ಅವುಗಳಿಗೆ ಸಂಭವಿಸುವುದು ದೇವರ ಇಚ್ಛೆ ಇಲ್ಲದೆ ನಡೆಯುವುದಿಲ್ಲ ಅಂತ ಹೇಳಿ. ಅದರಿಂದ ನಾವು ಅದಕ್ಕಿಂತ ಎಷ್ಟು ಅಮೂಲ್ಯವಾದವರಂತ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಎಲ್ಲ ಸಂಗತಿಗಳಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದೇವರ ಇಚ್ಛೆ ಇಲ್ಲದೆ ಯಾವ ಸಂಗತಿಗಳು ನಡೆಯುವುದಿಲ್ಲ. ಇನ್ನೊಂದು, ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ ಹೋಗೋಣ. 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ ನಾವು ನೋಡೋಣ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡೆದವರಲ್ಲ. ನೋಡಿ, ಇಲ್ಲಿ ಕಷ್ಟಗಳು ಬರುವುದಿಲ್ಲ ಅಂತ ಇಲ್ಲ. ಕಷ್ಟಗಳು ಬಂದರೂ ಕೂಡ ದೇವರು ನಮ್ಮನ್ನು ಎಂದಿಗೂ ನಾಶನಕ್ಕೆ ಕೈ ಬಿಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಈಗ ಕೆಲವು ಪರಿಸ್ಥಿತಿಗಳಲ್ಲಿ ಕೆಲವರನ್ನು ದೇವರು ಕೆಲವು ಕಷ್ಟ ಸಂಕಟಗಳಿಗೆ ಬಿಡುತ್ತಾರೆ. ಆದರೂ ಕೂಡ ನಾವು ಯಾರು ಕೂಡ ನಷ್ಟ ಹೊಂದುವವರಲ್ಲ, ನಾಶ ಆಗುವವರಲ್ಲ ಎಂದು ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ, ಈಗ ನಮಗೆ ಒಂದೊಂದು ಸಾರಿ ಕೆಲವು ಕಷ್ಟಗಳು ಬಂದಾಗ ಈ ಕೀರ್ತನೆಯ ವಿಷಯದಲ್ಲಿ ನಮಗೆ ಭಯ ಬರ್ಬೋದು. ಏನು, ದೇವರು ಈ ಕೀರ್ತನೆಯಲ್ಲಿ ನಮ್ಮನ್ನು ಕಾಪಾಡ್ತಾರಂತ ಹೇಳ್ತಾರೆ, ಯಾಕೆ ನಮಗೆ ಈ ಕಷ್ಟಗಳು ಬಂದಿವೆ ಅಂತ ಹೇಳಿ. ಆಗ ನಾವು ಒಂದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಆ ಕಷ್ಟಗಳು ಬಂದರೂ ಕೂಡ ನಾವು ಎಂದಿಗೂ ನಾಶ ಆಗುವವರಲ್ಲ. ದೇವರು ನಮ್ಮನ್ನು ಆ ಕಷ್ಟಗಳಲ್ಲಿ ಕೂಡ ಕಾಪಾಡುವವರು. ಆ ಕಷ್ಟಗಳ ಮೂಲಕ ದೇವರು ತನ್ನ ರಕ್ಷಣಾ ಕಾರ್ಯವನ್ನು ನಡೆಸುವವರಾಗಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ನಾವು ಅನೇಕ ಸಂಗತಿಗಳನ್ನು ನೋಡಬಹುದು. ಇಬ್ರಿಯರಿಗೆ ಬರೆದ 12 ಪತ್ರಿಕೆಯಲ್ಲಿ ನಾವು ತಪ್ಪಿ ಹೋದಾಗ ದೇವರು ನಮ್ಮನ್ನು ಪ್ರೀತಿ ಮಾಡುವುದರಿಂದ ನಮ್ಮನ್ನು ಶಿಕ್ಷಿಸ್ತಾನಂತ ಬರೆಯಲ್ಪಟ್ಟಿದೆ. ಅಲ್ಲಿ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಅಂತ ಹೇಳಿ ದೇವರು ನಮ್ಮನ್ನು ಶಿಕ್ಷಿಸ್ತಾನೆ. ಅದೇ ರೀತಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದರೆ, ಲೋಕದವರ ಸಂಗಡ ನಿಮಗೆ ನ್ಯಾಯ ತೀರ್ಪು ಆಗಬಾರ್ದಂತ ನಾನು ಈ ಲೋಕದಲ್ಲೇ ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸುತ್ತೇನೆ ಅಂತ ಹೇಳಿ. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ವಾಕ್ಯದ ಆಧಾರದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಆದ್ದರಿಂದ ಕಷ್ಟಗಳು ಬಂದಾಗ ದೇವರು ನಮ್ಮನ್ನು ರಕ್ಷಿಸಲಿಲ್ಲ, ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ ಎಂದು ನಾವು ದೇವರ ವಿಷಯವಾಗಿ ಅಪನಂಬಿಕಸ್ಥರಾಗಬಾರ್ದು. ದೇವರು ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ಕೂಡ ಎಂದಿಗೂ ಕೈ ಬಿಡೋದು ದೇವರಾಗಿದ್ದಾರೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಇನ್ನೊಂದು ನೋಡಿ, ದುಷ್ಟರಿಗೆ ಸಂಭವಿಸುವ ಸಂಗತಿಗಳ ವಿಷಯದಲ್ಲಿ ನಾವಲ್ಲಿ ನೋಡೋಣ. ಯಾಕೆಂದರೆ ಪಾಪಕ್ಕೆ ಸಂಬಂಧಪಟ್ಟು
ದುಷ್ಟರು ನಾಶ ಆಗ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಅದಕ್ಕೆ ರೋಮಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ಪೌಲನಲ್ಲಿ ರಕ್ಷಣೆ ವಿಷಯದಲ್ಲಿ ಮಾತಾಡುವಾಗ ಮತ್ತು ಪಾಪಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಮಾತಾಡ್ತಾನೆ. 3ನೇ ಅಧ್ಯಾಯ ರೋಮಪುರದವರಿಗೆ ಪೌಲನು ರೋಮಪುರದ ಬರೆದ ಪತ್ರಿಕೆ ಅಲ್ಲಿ 6ನೇ ಅಧ್ಯಾಯಕ್ಕೆ ಹೋಗೋಣ ನಾವು. ನೋಡಿ, ಅಲ್ಲಿ 23ನೇ ವಾಕ್ಯ ಏನು ಹೇಳ್ತದೆ ನೋಡಿ. ಪಾಪವು ಕೊಡುವ ಸಂಬಳ ಮರಣ, ದೇವರ ಚಿತ್ತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ನೋಡಿ, ಪಾಪದ ಸಂಬಳ ಮರಣ. ನಾವು ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಪಾಪ ಮಾಡಿದವನು ಮರಣಕ್ಕೆ ಒಳಗಾಗುತ್ತಾನೆ ಅಥವಾ ನಾಶನವನ್ನು ಹೊಂದುತ್ತಾನೆ ಅಂತ ಹೇಳಿ. ಆದರೆ ಕ್ರಿಸ್ತನ್ ದೇವರ ಉಚಿತಾರ್ಥ ವರ, ದೇವರು ನಮಗೆ, ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ದೇವರು ಕೊಟ್ಟ ಒಂದು ವರ ಏನೆಂದರೆ ಅದು ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವ. ನಾವು ಆದ್ದರಿಂದ ಯಾರು ಕೂಡ ನಾವು ಭಯಪಡಲಿಕ್ಕಾಗುತ್ತಿಲ್ಲ. ಪಾಪದ ಸಂಬಳ ಮರಣ. ಈಗ ಹೇಗೆ ಪಾಪದ ಮೂಲಕ ಹೇಗೆ ಮನುಷ್ಯ ನಾಶ ಆಗ್ತಾನೆ ಅಂತ ಹೇಳಿ ಅದನ್ನು ನಾವು 5ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ 12ನೇ ವಾಕ್ಯದಲ್ಲಿ ನೋಡ್ತೀವಿ. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ರೋಮಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯದಿಂದ. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆ ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನ, ನೋಡಿ ಅಲ್ಲಿ ನಾವು ಒಬ್ಬ ಮನುಷ್ಯನಿಂದಲೇ, ಯಾರು ಆದಾಮನ ಪಾಪದಿಂದಲೇ ಮರಣವು ಬಂತಂತ ಹೇಳಿ ಲೋಕಕ್ಕೆ ಮರಣವು ಉಂಟಾಯಿತು, ನಾಶನವು ಮನುಷ್ಯರಿಗೆ ಉಂಟಾಯಿತು. ಆದ್ದರಿಂದ ಇದರ ಮೂಲಕ ಏನಾಯಿತು, ಈಗ ಆದಾಮನು ಪಾಪ ಮಾಡಿದಾಗ ಆ ಪಾಪವು ಮನುಷ್ಯರ ಶರೀರದಲ್ಲಿ ಒಂದು ಹೊಕ್ಕಿತು. ನಾವು ಇದನ್ನು ತುಂಬ ಸಾರಿ ನಾನು ಪ್ರಸ್ತಾಪಿಸಿದ್ದೇನೆ. ಸಣ್ಣ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ಆದಾಮನ ಪಾಪದಿಂದಾಗಿ ಪಾಪದ ಸ್ವಭಾವವನ್ನು ಹೊಂದಿದ್ದೆವು. ಅದಕ್ಕಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಬಂದಾಗ ಕೂಡ ನಾವು ಪಾಪದಲ್ಲಿ ಬೀಳಲಿಕ್ಕೆ ಕಾರಣಗಳು ಅದು ಮುಖ್ಯವಾಗಿ. ಯಾಕೆಂದರೆ ದೇವರ ವಾಕ್ಯ ಏನು ಹೇಳ್ತದೆ, ನಮ್ಮ ಶರೀರವು ಯಾವತ್ತು ಪಾಪದ ಕಡೆಗೆ ನಮ್ಮನ್ನು ಎಳೆಯುತ್ತದೆ, ಆತ್ಮವು ಪರಿಶುದ್ಧತೆ ಕಡೆಗೆ ಎಳೆಯುತ್ತದೆ. ಆತ್ಮ ಮತ್ತು ಶರೀರಕ್ಕೆ ಒಂದು ಹೋರಾಟ ಇದೆ ಅಂತ ಹೇಳಿ. ಆದರೆ ಕೂಡ ನಾವು ದೇವರಲ್ಲಿ ನಂಬಿಕೆ ಇಟ್ಟವರು ನಮ್ಮ ಪಾಪಗಳನ್ನು ನಾವು ಆರಿಕೆ ಮಾಡಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಆದರೆ ಇತರರು ಪಾಪದ ಅವರಿಗೆ ಅರಿಕೆ ಅಥವಾ ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದಿದ್ದರಿಂದ ಪಾಪದ ನಿಮಿತ್ತ ಮರಣವು ಅವರಲ್ಲಿ ಕಾರ್ಯ ಮಾಡುತ್ತದೆ. ಈ ಸಂಗತಿಗಳನ್ನು ನಾವು ಬೇಕಾದರೆ ಇನ್ನೊಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟು ನಾವು ನೋಡೋಣ. ಯಾಕೋಬನ ಪತ್ರಿಕೆಗೆ ಹೋಗೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ ನೋಡಿ, ಅಲ್ಲಿ 14ರಿಂದಲೇ ನೋಡಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಿಡಿಯುತ್ತದೆ ಅಂತ ಹೇಳಿ ನೋಡಿ. ಹೇಗೆ ಪಾಪವು ಹೆಚ್ಚಲ್ಪಟ್ಟು ಮರಣವನ್ನು ಹಿಡಿಯುತ್ತದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾಕೆ ಪಾಪಿಗಳು ಒಂದೇ ಸಾರಿ ನಾಶ ಆಗೋದಿಲ್ಲ. ದೇವರು ಬಹಳ ಪ್ರೀತಿಯಿಂದ ಮನುಷ್ಯರನ್ನು ತನ್ನ ಬಳಿಗೆ ತರಲಿಕ್ಕೆ ಕಾಯುತ್ತಿರುವ ದೇವರಾಗಿದ್ದಾನೆ. ಒಬ್ಬ ಪಾಪಿಯ ವಿಷಯದಲ್ಲಿ ಕೂಡ ಅದಕ್ಕಾಗಿ ಯೇಸು ಹೇಳ್ತಾನೆ, ಎಷ್ಟು ಸಾರಿ ಕ್ಷಮಿಸಬೇಕು ನಾವು, 7-70 ಸಾರಿ, ಅಂದರೆ ಲೆಕ್ಕವಿಲ್ಲದಷ್ಟು ಇದು. ಅದೇ ರೀತಿಯಾಗಿ ದೇವರು ಕೂಡ ಪಾಪಿಯ ವಿಷಯದಲ್ಲಿ ಬಹಳ ಕನಿಕರ ಉಳ್ಳವನಾಗಿದ್ದಾನೆ. ಆ ವ್ಯಕ್ತಿ ತಿರುಗಿ ದೇವರ ಬಳಿಗೆ ಬರಬಹುದಂತ ದೇವರು
ಆತನನ್ನು ಎದುರು ನೋಡೋ ದೇವರಾಗಿದ್ದಾರೆ. ಅದಕ್ಕಾಗಿ ಯಾರನ್ನು ಕೂಡ ದೇವರು ಒಂದೇ ಸಾರಿ ನಾಶನಕ್ಕೆ ಒಳಪಡಿಸುವುದಿಲ್ಲ. ಆದರೂ ಕೂಡ ಸೈತಾನನು ಮನುಷ್ಯರಲ್ಲಿ ಈ ಹುಟ್ಟು ಭ್ರಮೆಯನ್ನು ಹುಟ್ಟಿಸಿ, ನಾನು ಪಾಪ ಮಾಡಿದ್ದೇನೆ, ನಾನು ಈ ತಪ್ಪು ಮಾಡಿದ್ದೇನೆ, ನನಗೆ ಏನಾಗಲಿಲ್ಲ, ಇನ್ನೂ ಅವನನ್ನು ಪಾಪದಲ್ಲಿ ಎಳ್ಕೊಂಡು ಹೋಗ್ತಾನೆ. ಭಾಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕು. ಪಾಪವು ಯಾವತ್ತೂ ಕೂಡ ನಮ್ಮನ್ನು ನಾಶನಕ್ಕೆ ಕೊಂಡೊಯ್ಯುವುದೇ ಆಗಿದೆ. ಆದ್ದರಿಂದ ನಾವು ಪಾಪ ಮಾಡಿದಾಗ ಎಷ್ಟು ಬೇಗ ನಾವು ಅದರಿಂದ ಪಶ್ಚಾತ್ತಾಪ ಹೊಂದಿ ಮಾನಸಾಂತರ ಪಟ್ಟು ದೇವರ ಬಳಿಗೆ ಬರುವುದು ಅಷ್ಟು ನಮಗೆ ಒಳ್ಳೆಯದು. ಅದು ಬಿಟ್ಟು ದೇವರು ಏನು ಮಾಡೋದಿಲ್ಲ, ದೇವರೇ ಇಲ್ಲ, ದೇವರು ಯಾರನ್ನು ಏನು ಮಾಡೋದಿಲ್ಲ ಎಂಬ ಹುಚ್ಚು ಸೈತಾನನ ಭ್ರಮೆಗೆ ನಾವು ಒಳಗಾಗಬಾರ್ದು. ನಾವು ಯಾಕೆಂದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪಾಪದ ಕೊಡವು ತುಂಬಿ. ದೇವರು ಒಂದೇ ಸಾರಿ ಯಾವ ಪಾಪಿಯನ್ನು ಕೂಡ ನಾಶನಕ್ಕೆ ಒಳಪಡಿಸುವುದಿಲ್ಲ. ಆದ್ದರಿಂದ ಈ ಸಂಗತಿಗಳನ್ನು ಕೂಡ ನಾವು ನೆನಪಿನಲ್ಲಿಟ್ಟುಕೊಂಡು ಪಾಪದ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ನಾವೀಗ ಮುಂದುವರಿದ ಭಾಗವಾಗಿ ನೋಡೋಣ. 8ನೇ ವಾಕ್ಯಕ್ಕೆ ಹೋಗೋಣ. 91ನೇ ಕೀರ್ತನೆ 8ನೇ ವಾಕ್ಯ. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವುದಷ್ಟೇ. ನಾವು ಏನು ಅವರಿಗೆ ದಂಡನೆ ಉಂಟಾಗೋದಕ್ಕೆ ನಾವು ಸಾಕ್ಷಿ ಆಗ್ತೇವೆ ಅಂತ ಹೇಳಿ ನಾವೀಗ 9ನೇ ವಾಕ್ಯಕ್ಕೆ ಹೋಗೋಣ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ ಅಂತ ಹೇಳಿ. ನೋಡಿ, ಈ ಎಂಥ ಸಂಗತಿಗಳು ನಡೆದರೂ ಕೂಡ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರಲ್ಲಿ ಆಶ್ರಯ ಹೊಂದಿದವರು, ದೇವರಲ್ಲಿ ನೆಲೆಗೊಂಡಿದ್ದವರು. ಅದು ನಾವು ಇಂಗ್ಲೀಷ್ ಭಾಷಾಂತರದಲ್ಲಿ ನೋಡಿದರೆ ಡ್ವೆಲ್ಲಿಂಗ್ ಎಂಬ ಶಬ್ದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅಂದರೆ ನೆಲೆಗೊಂಡವರು, ದೇವರಲ್ಲಿ ನೆಲೆಗೊಂಡವರು ಅಂತ. ಇಲ್ಲಿ ಕನ್ನಡದಲ್ಲಿ ಅದನ್ನು ನಿವಾಸ ಸ್ಥಾನ ಅಂದರೆ ದೇವರಲ್ಲಿ ನಾವು ವಾಸವಾಗಿದ್ದೇವೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ನೋಡಿ, ದೇವರಲ್ಲಿ ನೆಲೆಗೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟು ಈ ಕೀರ್ತನೆ ಪ್ರಾರಂಭ ಆಗುವಾಗ ನಾವು ವಿಸ್ತಾರವಾಗಿ ಅದನ್ನು ನೋಡಿದ್ದೇವೆ. ಯಾವ ರೀತಿಯಾಗಿ ದೇವರ ವಾಕ್ಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಾವು ತಂದೆ ಮಗನಲ್ಲಿ ನೆಲೆಗೊಂಡಿದ್ದೇವೆ ಅಂತ ಹೇಳಿ ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಪುನಃ ಅದನ್ನು ನಾವು ನಾವು ದೇವರಲ್ಲಿ ನೆಲೆಗೊಂಡರೆ, ನಾವು ದೇವರನ್ನು ನಮ್ಮ ನಿವಾಸ ಸ್ಥಾನ ಮಾಡಿಕೊಂಡರೆ ನೋಡಿ ಏನು ಆಶೀರ್ವಾದಗಳು ಉಂಟಾಗ್ತದೆ. ನೋಡಿ, ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ ಅಂತ ಹೇಳಿದ್ರು. ಯಾವ ಕೂಡ ಕೇಡು ನಮಗೆ ಸಂಭವಿಸುವುದಿಲ್ಲ. ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿ. ಅಂದರೆ ಮನೆಯ ಹತ್ತಿರಕ್ಕೆ ಕೂಡ ಯಾವ ಉಪದ್ರವವು ಬಾರದು, ಯಾವ ರೋಗಗಳು ಬಾರದು. ಕೇವಲ ನಿಮ್ಮ ಮನೆಯ ಒಳಗಡೆ ಅಲ್ಲ, ಮನೆಯ ಹತ್ತಿರಕ್ಕೆ ಕೂಡ ದೇವರ ಕೃಪೆ ನೋಡಿ ಎಷ್ಟು ಅದ್ಭುತವಾದದ್ದು. ಹತ್ತಿರಕ್ಕೆ ಕೂಡ ಬಾರದು. ನಮ್ಮಿಂದಾಗಿ ಇವತ್ತು ನಾವು ದೇವಜನರು ದೇವರ ಕೃಪೆಯಿಂದಾಗಿ ಆ ಕೃಪೆ ನಮ್ಮಿಂದಾಗಿ ಇತರರಿಗೂ ಕೂಡ ಹರಡಿದೆ. ನಮ್ಗೆ ಗೊತ್ತಿಲ್ಲ, ನಾವು ಒಂದು ಸಾರಿ ಪ್ರಾರ್ಥನೆ ಮಾಡಿ ಒಂದು ಕಡೆ ಸೇರಿ ಗಟ್ಟಿಯಾಗಿ ಹಾಡುತ್ತಿದ್ದೆವು. ಆಗ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಆ ಹಾಡುಗಳನ್ನು ಕೇಳಿ ದೇವರ ಕೃಪೆಗೆ ಪಾತ್ರರಾಗಿದ್ದರು. ಎಷ್ಟೋ ಜನ, ಕೆಲವರು ಪ್ರಾರ್ಥನೆಗೆ ಬಂದಿದ್ದರೂ ಕೂಡ ಇತರರು ಕೆಲವು ಅಡೆತಡೆಗಳಿಂದ ಬರಲಿಕ್ಕೆ ಆಗದಿಲ್ಲದರೂ ಕೂಡ ಆ ಸಮಯವನ್ನು ಎದುರು ನೋಡಿಕೊಂಡು ಅವರು ಆ ಹಾಡುಗಳನ್ನೆಲ್ಲ ಕೇಳಿ ದೇವರಲ್ಲಿ ಬಲಗೊಂಡವರು ಕೂಡ ಇದ್ದಾರೆ. ನೋಡಿ, ನಾವು ದೇವರ ವಾಕ್ಯ ಏನು ಹೇಳ್ತದೆ, ಗುಡಾರದ ಸಮೀಪಕ್ಕೂ ಒಂದು ಪ್ರದೇಶದಲ್ಲಿ ನಾವು ಇದ್ದರೆ ದೇವರು ಆ ಪ್ರದೇಶವನ್ನೇ ಆಶೀರ್ವದಿಸುವ ದೇವರಾಗಿದ್ದಾರೆ. ಅದಕ್ಕಾಗಿ ಏನು ಗುಡಾರದ ಸಮೀಪಕ್ಕೂ ಬರದ್ದು ಅಂತ ಹೇಳಿ ಇದನ್ನು ನಾವು ತುಂಬ ನಮ್ಮ ಅನುಭವದಲ್ಲಿ ನೋಡಿಕೊಂಡೇವೆ. ಕೊರೋನಾ ಸಮಯದಲ್ಲಿ ಕೂಡ ಕೆಲವರಿಗೆ ನಮ್ಮ ಸುತ್ತಮುತ್ತಲು ಇರುವ ಜನರಿಗೂ ಕೂಡ ದೇವರ ಕೃಪೆ ಅಲ್ಲಿ ಹರಡಿಕೊಂಡಿದೆ. ಅವರಿಗೆ ಯಾವ ಕೇಡು ಉಂಟಾಗಲಿಲ್ಲ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ತಿಳ್ಕೊಳ್ಳೋಣ. ಇವತ್ತು ನಾವು ಒಂದು 4 ವಾಕ್ಯಗಳ ಮೂಲಕ ನೋಡಿದೆವು. 7ರಿಂದ ಎಂಥ ಪರಿಸ್ಥಿತಿ ಅಂದರೆ
ಬಹಳ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಸಾವಿರಾರು ಜನ ನಮ್ಮ ಸುತ್ತಮುತ್ತಲು ಸತ್ತು ಬಿದ್ದರೂ ಕೂಡ ನಮಗೆ ಯಾವ ಕೇಡು ಸಂಭವಿಸುತ್ತಿಲ್ಲ ಎಂದು ದೇವರ ವಾಕ್ಯ ನಮಗೆ ಒಂದು ಗಟ್ಟಿಯಾದ ಭರವಸೆಯನ್ನು ಉಂಟು ಮಾಡುತ್ತದೆ. ಇದನ್ನು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಯಾಕೆ ಅಂದರೆ ನೋಡಿ, ನಾವು ಇವತ್ತು ಕೊನೆಯ ದಿವಸಗಳಲ್ಲಿದ್ದೇವೆ. ಇವತ್ತು ಕೊರೋನಾದಂಥ ಮಾರಕ ರೋಗಗಳು ಎಲ್ಲ ಕಡೆಗೆ ಕಾಣಿಸಿಕೊಳ್ತಾ ಇದೆ. ಜನರಿಗೆ ಇವತ್ತು ಭಯದ ವಾತಾವರಣ ಉಂಟಾಗಿದೆ. ಇನ್ನು ನಾವು ಪ್ರಕಟಣೆಯಲ್ಲಿ ನೋಡಿದರೆ ಇದಕ್ಕಿಂತ ಇನ್ನೂ ಭಯಂಕರ ರೋಗಗಳು ಬರಲಿಕ್ಕಿವೆ. ಆದ್ದರಿಂದ ನಾವು ಎಲ್ಲ ದೇವಜನರು ಈ ವಾಕ್ಯಗಳ ಮೂಲಕ ದೇವರಲ್ಲಿ ಗಟ್ಟಿಯಾದ ಭರವಸೆ, ನಂಬಿಕೆಯಲ್ಲಿ ಗಟ್ಟಿಯಾಗಿರಬೇಕು. ಯಾವ ದೇವರು ನಮ್ಮನ್ನು ಈಗಲೇ ಬಲಪಡಿಸ್ತಾ ಇದ್ದಾರೆ. ಯಾವ ಭಯದ ಪರಿಸ್ಥಿತಿ ಅಗತ್ಯ ಇಲ್ಲ. ಇನ್ನು ಕೊನೆಯ ದಿವಸಗಳಲ್ಲಿ ಎಂಥ ಯುದ್ಧಗಳು ನಡೆಯಲಿಕ್ಕಿದೆ. ನೋಡಿ, ಇವತ್ತು ಎಂಥ ಯುದ್ಧಗಳು ನಡೆಯುತ್ತವೆ. ಇರಾನ್ನಲ್ಲಿ, ಅಲ್ಲಿ ಯುಕ್ರೇನ್ ಯುದ್ಧ, ಎಷ್ಟು ವರ್ಷದಿಂದ ಇನ್ನೂ ಆ ಯುದ್ಧ ಮುಗಿಲಿಲ್ಲ. ಇವತ್ತು ನಾವು ಅದನ್ನು ಎಲ್ಲರೂ ಮರೆತು ಹೋಗಿದ್ದೇವೆ. ಏನಾಗ್ತದೆ ಗೊತ್ತಿಲ್ಲ. ಮಾಧ್ಯಮ ಅದನ್ನು ನಾವು ತೋರಿಸ್ತಾ ಇಲ್ಲ. ಇರಾನ್ನಲ್ಲಿ ನಡೆಯುವ ಯುದ್ಧ ನೋಡಿ, ಏನೋ ಒಂದೊಂದು ಸಲ ಸುದ್ದಿ ಬರ್ತವೆ, ಆದರೆ ನಮಗೆ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಎಷ್ಟು ಜನ ಸತ್ತು ಹೋದರೂ ಏನು ನಡೀತದೆ ಅಂತ ಗೊತ್ತಿಲ್ಲ. ಇವೆಲ್ಲ ನಾವು ನೋಡಿದರೆ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟ ಸಂಗತಿಗಳು ಅನೇಕ ತಾಳೆಗಳಿರ್ತವೆ. ಯೇಸುಕ್ರಿಸ್ತನು ಆ ಕೊನೆಯ ಬರೋಣದ ವಿಷಯದಲ್ಲಿ ನಮಗೆ ಮುನ್ಸೂಚನೆಯಾಗಿ, ನಮಗೆ ಎಚ್ಚರಿಕೆಯಾಗಿ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ಎಲ್ಲ ಸಂಗತಿಗಳು ನಡೆಯುತ್ತಿರುವುದರಿಂದ ಕ್ರಿಸ್ತನ ಬರೋಣವು ಭಾಳ ಹತ್ತಿರವಾಗಿದೆ ಎಂದು ನಾವು ನೋಡಬೇಕು. ಆದರೆ ದೇವರು ನಮ್ಮನ್ನು ಕಾಪಾಡೋ ದೇವರಾಗಿದ್ದಾರೆ. ನಾವು ಆತನ ವಾಕ್ಯಗಳಲ್ಲಿ ನೆಲೆಗೊಂಡರೆ, ಆತನಲ್ಲಿ ನೆಲೆಗೊಂಡಿದ್ದರೆ ನಾವು ಯಾವ ಭಯಪಡುವ ಅಗತ್ಯ ಇಲ್ಲ. ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾಪಾಡ್ತಾರೆ. ನಮ್ಮ ಸುತ್ತಮುತ್ತಲೂ ಅನೇಕ ವಿಪತ್ತುಗಳು ನಡೆದರೂ ಕೂಡ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿ ನಾವು ದುಷ್ಟರಿಗೆ ಸಂಭವಿಸುವ ಕೇಡುಗಳಿಗೆ ಸಾಕ್ಷಿಗಳಾಗ್ತೇವೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಅಷ್ಟು ಮಾತ್ರ ಅಲ್ಲ, 9ನೇ ವಾಕ್ಯ ನೋಡಿ, ದೇವರೇ ನಮ್ಮ ರಕ್ಷಕನು. ದೇವರು ಆತನನ್ನೇ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀರಂತ. ಅಂದರೆ ಏನು? ನಾವು ದೇವರಲ್ಲೇ ಇದ್ದೇವೆ. ಎಂಥ ಒಂದು ಅದ್ಭುತ ವಾಗ್ದಾನ ಇವತ್ತು ನಮ್ಮ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮಂಜೂಷದಲ್ಲಿ ಅತಿ ಮಹಾಪರಿಶುದ್ಧ ಸ್ಥಳದಲ್ಲಿ ಮಾತ್ರ ಆತನ ಪ್ರಸನ್ನತೆ ಇತ್ತು. ಆದರೆ ಯೇಸು ಕ್ರಿಸ್ತನ ಮರಣದಿಂದಾಗಿ ಆ ಪರದೆ ಹರಿದೋಯಿತು. ಇವತ್ತು ದೇವರು ನಮ್ಮಲ್ಲೇ ವಾಸ ಮಾಡುವ ದೇವರಾಗಿದ್ದಾರೆ. ಆದ್ದರಿಂದ ನಾವು ಆತನಲ್ಲಿ ವಾಸ ಮಾಡುವವರಾಗಿದ್ದೇವೆ. ಆದ್ದರಿಂದ ಆತು ನಮಗೆ ಯಾವ ಕೇಡು ಸಂಭವಿಸ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ನಂಬಿಕೆ, ನಾವು ಮಾಡುವ ಕಾರ್ಯಗಳು ಅಷ್ಟು ಬಲವಾಗಿದ್ದರೆ, ದೇವರ ವಾಕ್ಯಗಳಲ್ಲಿ ನಾವು ನೆಲೆಗೊಂಡಿದ್ದರೆ, ನಾವು ದೇವರಲ್ಲಿ ನೆಲೆಗೊಂಡಾಗ ನಮ್ಮ ಸುತ್ತಮುತ್ತಲೂ ಕೂಡ ಆ ದೇವರ ಕೃಪೆ ಹರಡುತ್ತದೆ. ಆ ಮಾರಕ ರೋಗಗಳು ನಮ್ಮ ಗುಡಾರದ ಸಮೀಪಕ್ಕೂ ಕೂಡ ಬರೋದಿಲ್ಲ ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ಈ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಮ್ಮ ನಂಬಿಕೆಯನ್ನು ಬಲಪಡಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಮ್ಮನ್ನು ಸದಾ ಕಾಪಾಡುವ ದೇವರಾಗಿದ್ದಾರೆ. ಎಂಥ ಸಂಕಷ್ಟಗಳು ಬಂದರೂ ನಮ್ಮನ್ನು ಎಂದಿಗೂ ನಾಶನಕ್ಕೆ ಬಿಡದ ದೇವರಾಗಿದ್ದಾರೆ. ಆತನು ಯುಗಾಂತರಗಳಲ್ಲಿ ಆತನಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.